ನೀವೇನಿದು ನೋಡ್ತಿದ್ದೀರಲ್ಲ, ಇದು ದೈವ. ಕಾಂತಾರ ಮೂವಿಲಿ ತೋರಿಸಿರ್ತಾರಲ್ಲ ಆ ಥರ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಹಾಗೆ ಇರೋದ್ರಿಂದ ಹೋಗ್ತಾಯಿದ್ದೀವಿ. ಟೈಮ್ ಆಗಿದೆ. ಇಲ್ಲಿರೋರನ್ನ ಕೇಳಿದ್ರೆ ಹೋಗ್ಬೋದು ಅಂದರು, ಅದಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಚಪ್ಪಲಿ ಹಾಕೊಂಡು ಹೋಗ್ಬೋದಾ? ಈ ಮೆಟ್ಲ ತಕ್ಷಣ ಸುಸ್ತಾಗಿ ಹೋಗುತ್ತಪ್ಪ. ಓಡ್ತಾವೆ ನಮ್ಮ ಹುಡುಗ ಬೇರೆ. ಯಾರಿಲ್ವಲ್ಲ, ಹಾಂ, ಯಾರಿಲ್ವಲ್ಲ, ಹಂಗಾಗಿ ಸ್ವಲ್ಪ ಭಯ ಆಗುತ್ತೆ. ನಿತ್ಯ ಮಾಡ್ಕೊಂಡು ಹೋಗುತ್ತೆ. ನೋಡ್ಬೋದು ನೀವು ಇಲ್ಲಿಂದ ವ್ಯೂನ. ಸಖತ್ತಾಗೈತೆ. ಇಲ್ಲಿ ಯಾರು ಇಲ್ವಲ್ಲ ಸೊಳ್ಳೆ. ಇದು ಹಂಗೆ ಹಬ್ಬ ಮುಗೀತಲ್ಲ, ಹಂಗಾಗಿ ಇಲ್ಲಿ ದೇವಸ್ಥಾನ ಇದೆ. ಇದೇ ದೇವಸ್ಥಾನ, ದೈವದ ಇದೆ. ನಮಗಿದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ. ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಭಯ ಆಗ್ತಾಯಿದೆಯಪ್ಪ. ಓ, ಹೊರಡುವ. ಇದು ದೇವಸ್ಥಾನ. ಇಲ್ಲಿ ನೋಡ್ಬೋದು, ಜಾತ್ರೆ ಮುಗೀತು. ಬೇವ್ತೋಗ್ಬಿಟ್ಟಿದ್ದೀನಿ ಫುಲ್ಲು. ನಾವು ಕುಕ್ಕೆಗೆ ಬರೋ ಮುಂಚೆ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನೋ ಜಸ್ಟ್ ಕುಕ್ಕೆ ಸುಬ್ರಹ್ಮಣ್ಯನ ನೋಡ್ಕೊಂಡು ಸ್ವಾಮಿನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದ್ರಂತೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಲ್ಲ ನಂಗೆ ಟ್ರಕ್ಕಿಂಗ್ ಬೇಕು ಅಂದರೆ ಅಕ್ಟೋಬರಲ್ಲಿ ಬನ್ನಿ. ಟ್ರಕ್ಕಿಂಗು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಕೆಲವ್ರಿಗೆ ಇರುತ್ತದು ಇಂಪಾರ್ಟೆಂಟ್. ಇವಾಗ ನೋಡ್ಬೋದು ಮೇಲಿಂದ ಏನು ಚೆನ್ನಾಗಿದೆ ವ್ಯೂ ಅಂತ. ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ, ನಾನು ಫೋನಲ್ಲಿ ಮಾಡ್ತಿರೋದ್ರಿಂದ. ನನ್ನ ಹತ್ರ ಯಾವುದೇ ಗೋಪ್ರೋ ಕ್ಯಾಮ್ರಾ ಇಲ್ಲ, ಆದ್ದರಿಂದ ನನಗೆ ಆದಷ್ಟು ನಾನು ತೋರಿಸ್ತಾ ಇದ್ದೀನಿ. ಸಾಯಂಕಾಲ ಟೈಮ್ ಆಯಿತು, ಆದ್ರೂ ಬೆಳಗಿನ ಜಾವ 4 ಗಂಟೆ ಆಗೋ ಥರ ಕಾಣಿಸ್ತೈತೆ. ತುಂಬ ಚೆನ್ನಾಗಿದೆ. ನೀವು ಕುಕ್ಕೆಗೆ ಬಂದಾಗ ಮಳೆಗಾಲದಲ್ಲಿ ಬಂದರೆ ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಬಟ್ ಟ್ರೆಕ್ಕಿಂಗ್ ಮಾಡಲ್ಲ ಅಂತ ಒಂದು ಅಷ್ಟೇ. ಟ್ರೆಕ್ಕಿಂಗಿಂತ ಚೆನ್ನಾಗಿದೆ ವ್ಯೂ. ನೋಡ್ಬೋದು. ಇನ್ನು ಇವಾಗ 6 ಗಂಟೆನಾ? ಸಾಯಂಕಾಲ 6 ಗಂಟೆ. ಇವಾಗ ಟೈಮ್ 6:40 ಆಗಿರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ. ಇನ್ನು ನೀವು ಬೆಳಿಗ್ಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರ್ಬೋದು, ಬೇಗ ಬನ್ನಿ. ನೋಡ್ಬೋದು ನೀವು, ಇವಾಗ ಕಾಣಿಸ್ತಾ ಇದೆ ನಿಮ್ಗೆ ಆ ವ್ಯೂ. ಅಷ್ಟು ಕ್ಲೀನ್ ಇಲ್ಲ, ಬಟ್ ಚೆನ್ನಾಗಿದೆ. ನಡಿ ಹೊರಡುವ. ನಾನು ನಿಜ